ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತ ಏನು ಕೆಲಸ ಮಾಡಿಲ್ಲ ನೋಡ್ರಿ ಮನ್ಯಾಗಿಂದು. ಯಾಕಂದ್ರೆ ಮದ್ವಿಗೆ ಹೋಗ್ಬೇಕತ್ತೀವಿ. ಇವತ್ತಿನ ಡೇ ಹೆಂಗೆ ಹೋಗ್ಕೋತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಅಂಗಡಿಗೆ ಹೋಗ್ಬೇಕ್ರಿ. ಅವತ್ತು ಆಡುಗಳು ಕಟ್ಟಿ ಅವಕ್ಕಷ್ಟ ನೀರು ಕುಡಿಸಿ ನೀರ ಮೇವ ಹೋಗೋದು ನಾವು ಮದ್ವಿಗೆ ಹೋಗ್ತೀವಿ. ಟೈಮ್ ಬೇಸಾಗೈತ್ರಿ ಈಗ. ಅಂದ್ರೆ ಅಡುಗೆ ಮಾಡಿದ್ರೆ ಯಾರು ಊಟ ಮಾಡೋರಿಲ್ಲ ಅದ್ರಲ್ಲೇ ಮನೆ ಒಳಗಡೆನೆ. ಅದಕ್ಕೆ ಈ ಬ್ಯಾಸ್ಗೆ ದಿನದಾಗ ಮಾಡಿಟ್ರು ಮೀರಿ ಎಲ್ಲ ಹಳಿಸ್ಬಿಡ್ತೈತ್ರಿ. ಅದಕ್ಕೋಸ್ಕರನೇ ಮಾಡಿಲ್ಲ ನೋಡ್ರಿ. ಮಾಡಿಲ್ರಿ. ಅದಕ್ಕೆ ಮದ್ವೆಗೆ ಹೊಂಟಿದೀವ್ರಿ. ಅಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ವಿಡಿಯೋ ಇಷ್ಟ ಆಗ್ತೈತೆ ಅನ್ಕೋತೀನಿ ರೀ. ಇವತ್ತಿನ ಡೇ ಹೆಂಗಿತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ. ಬರ್ರಿ, ಲೇಟ್ ಮಾಡೋದಿಲ್ಲ. ಇನ್ನು ಅಂಗಡಿ ಕಡೆ ಹೋಗಿ ಅಷ್ಟು ಕಟ್ಟಿ ಗಾಡಿಗಳು ಬಂದವ್ರಿ. ಎಲ್ಲಿ ಲಗ್ಜರ್ಗಳು ಬಂದು ನಿಂತವ್ರೆ. ಹೋಗ್ಬೇಕಂತೇಳಿ ನಾನು ಸೀರೆ ಉಟ್ಕೊಂಡು ರೆಡಿಯಾಗಿ ಹೋಗ್ತೀನಿ ನೋಡ್ರಿ. ನೋಡಿ ಸ್ನೇಹಿತರೆ, ಹೊಂಟಿ ನೋಡ್ರಿ ಮದ್ವೆಗೆ. ಇಷ್ಟೇ ಸಿಂಪಲ್ ಆಗಿ ರೆಡಿ ಆಗೀನಿ. ಸಾರಿ ಈಗ ಬ್ಯಾಸ್ಗೆ ದಿನ ಅರ್ಲೆ ಹೀಟ್ ಆದಂಗೆ ಆಗ್ತೈತಿ. ಅದಕ್ಕೆ ಸಿಂಪಲ್ ಸೀರೆ ಉಟ್ಕೊಂಡು ಹೊಂಟಿ ನೋಡ್ರಿ. ಲಗ್ಜರ್ ಒಳಗಡೆ ಹೊಂಟಿದ್ವಿ ರೀ. ಆಲ್ಮೋಸ್ಟ್ ಬಸ್ ಈಗ ಬಿಜಾಪುರ ತಲುಪೈತ್ರಿ. ಬಂಜಾರ ಕ್ರಾಸ್ದಿಂದ ಸಂಗಮ್ ರಾಣಿ ಚೆನ್ನಮ್ಮ ಹಾಲ್ ಐತೆ ನೋಡ್ರಿ, ಅಲ್ಲಿ ಐತೈತ್ರಿ ಮದ್ವೆ. ಒಂದು ನಮ್ಮ ಊರಿಂದನ 6 ಲಗ್ಜರ್ ಇಟ್ಟಿದ್ರೆ ಅವ್ರ ಮನೆಯವರೆಲ್ಲ ನೆನೆ ಅಂತ್ರನ ಹೋಗಿದ್ರಿ. ಎಲ್ಲರೂ ಕಾರ್ ಗಾಡಿ ಮಾಡಿಕೊಂಡು ಕೋಜರ್ ಮಾಡಿಕೊಂಡು ಹೋಗಿದ್ರೆ. ನಮ್ಗೆ ಈಗ ಹಿಂದೆ ಬರೋವ್ರಿಗೆ ಲಗ್ಜರ್ಗಳು ಇಟ್ಟಿದ್ರು ನೋಡ್ರಿ. 6 ಲಗ್ಜರ್ ಇಟ್ಟಿದ್ರೆ ಹೊಂಟಿದೀವ್ರಿ. ಲಗ್ಜರ್ದಾಗ ಜಾಸ್ತಿ ಇಡೋದನ್ನ ಲಗ್ಜರ್ಗಳು ಇಡ್ತಾರೆ ಹಳ್ಳಿ ಕಡೆ ಮದ್ವೆಗೆ. ಲಗ್ಜರು ಅಥವಾ ಕೋಜರ್ಗಳು ನೋಡ್ರಿ. ನಿಮ್ಮ ಕಡೆ ಯಾವ ಥರ ವಾಹನಗಳು ಇಡ್ತಾರೆ ಗೊತ್ತಿಲ್ಲ ರೀ ಮದ್ವೆಗೆ. ಕಮೆಂಟ್ ಮಾಡಿರಿ. ನಮ್ಮ ಮಿಡಿಲ್ ಕ್ಲಾಸ್ದವ್ರ ಮದ್ವೆಗೆ ಹೋಗ್ಬೇಕಾದ್ರೆ ಟೆಂಪುಗಳು ಇಟ್ಟಿರ್ತಾರೆ, ಬುಲೋರ ಇಂಥವು ಗಾಡಿ ಇಟ್ಟಿರ್ತಾರೆ. ಬಂದೀವಿ ನೋಡ್ರಿ. ಈಗ ಮದ್ವೆ ಹಾಲ್ಗೆ ಬಂದೀವ್ರಿ. ನಾಷ್ಟ ಮಾಡಕ್ಕೆ ಹೊಂಟಿದೀವಿ ರೀ. ಇಲ್ಲೆಲ್ಲ ಬಾಂಡೆ ಸಾಮಾನುಗಳೆಲ್ಲ ಇಟ್ಟಿದ್ರಿ. ಅವ್ರ ಆಂಟಿಯಾರು ಮಾತಾಡ್ಸಕತ್ತಿದ್ರಿ. ಬಂದ್ರೇನ್ವಾ ನಾಷ್ಟ ಮಾಡಿ ಹೋಗ್ರಿ, ಕೆಳಗಡೆ ಹೋಗ್ರಿ ಅಂತ ಹೇಳ್ತಾ ಇದ್ರಿ. ಆಯ್ತ್ರಿ ಅಂತ ಎಲ್ಲರೂ ಮಾತಾಡ್ಕೋತ ಹೊಂಟಿದೀವಿ ನೋಡ್ರಿ ಕೆಳಗೆ. ತುಂಬಾ ದೊಡ್ಡ ಹಾಲ್ ಐತ್ರಿ ಇದು. ಮದ್ವೆ ಹಾಲ ಜನ ಇರ್ಬಿ ನೋಡ್ದಂಗ್ರಿ. ಅಷ್ಟು ಜನ ದೂರಿಂದನೇ ಅಷ್ಟು ದೊಡ್ಡದೈತ್ರಿ. ಆಲ್ಮೋಸ್ಟ್ ಯಾರ್ದಾದ್ರೂ ಮದುವೆ ಆಗಿತ್ತಂದ್ರೆ ನನ್ನ ವ್ಯೂವರ್ಸ್ ವಿಡಿಯೋ ನೋಡ್ತಾ ಇರೋದು ಕಮೆಂಟ್ ಮಾಡ್ಬೋದು ನೋಡ್ರಿ. ಇದು ಹಾಲು ರಾಣಿ ಚೆನ್ನಮ್ಮ ಹಾಲ್ ಹತ್ರ ಇವ್ರ ಆಂಟಿಯಾರು ಎಲ್ಲರೂ ಗಂಡ್ಮಕ್ಳು ಕೂಡ ಮಾತಾಡ್ತಾ ಇದ್ರು. ನನ್ನ ಕ್ಯಾಮ್ರಾ ಹೆಂಗೆ ಹಿಡ್ದಿದಂತ ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ರೀ. ನಾನು ಜನಗಳು ಜಾಸ್ತಿ ಇದ್ದಲ್ಲಿ ಹಂಗೆ ಕ್ಯಾಮ್ರಾ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ನಾನೊಬ್ಬಳೇ ಇದ್ದಾಗ ಯಾವ ಥರ ವಿಡಿಯೋ ಮಾಡ್ತೀನಿ ಅಂತ ಬಂದು ಕೈ ತೊಗೊಳಕ್ಕೆ ಹೊಂಟಿದ್ದೆ ನೋಡ್ರಿ. ನೀರಿಂದ ವ್ಯವಸ್ಥೆ ಅಂದರೂ ತುಂಬಾ ಚೆನ್ನಾಗಿಟ್ಟಿದ್ರಿ. ಆಲ್ಮೋಸ್ಟ್ ಶ್ರೀಮಂತರ ಮನೆ ಅಂದರೆ ಎಲ್ಲ ಶ್ರೀಮಂತರ ಮದ್ವೆಗಳಂದ್ರೆ ಅವ್ರ ಇದಕ್ಕೆ ತಕ್ಕಂತೆಯೇ ಇಟ್ಟಿರ್ತಾರೆ. ಹಳ್ಳಿ ಕಡೆ ಏನೈತಿ ಹೊರಗಡೆನೇ ಎಲ್ಲ ಹಾಲ್ಗಳು ಮದ್ವೆ ಮನೆ ಮುಂದೆನೇ ಜಾಸ್ತಿ ಮಾಡ್ತಾರೆ. ಇವ್ರದ್ದು ನೋಡ್ರಿ ಯಾವ ಥರ ಜನಗಳ ರೀ. ಇದು ಆದಂಗೆ ರೀ. ಇನ್ನು ಈಗ ಕಡಿಮೆ ಐತ್ರಿ ಮದ್ವೆ ಹಾಲ್ ಮ್ಯಾಲ್ಗಡೆ ಹೋದ್ರೆ ನೋಡ್ಬೇಕ್ರಿ ಇಷ್ಟು ಮಂದಿ ಐತ್ರಿ. ಮನೆಗೆ ಬಂದು ವಾಯ್ಸ್ ಹೊರ್ಕೊಡತ್ತೀನಿ ರೀ. ನಾನು ಅಲ್ಲಿ ಜಾಸ್ತಿ ಏನು ಮಾತಾಡೋಕ್ಕೆ ಇದನ್ನ ಆಗಂಗಿಲ್ಲ ರೀ. ಮಂದಿ ಜೊತೆ ಹೋಗಿದ್ದೀವಿ ಅಂದ್ರೆ ರೀ. ನಮ್ಮ ಫಂಕ್ಷನ್ ಇತ್ತಂದ್ರೆ ಏನಾದರೂ ಮಾಡ್ಬೋದು. ನಮ್ಮ ಮನೆಗಳು ಫಂಕ್ಷನ್ ಇತ್ತಂದ್ರೆ ಈ ಬೇರೆದವ್ರ ಫಂಕ್ಷನ್ಗೆ ಹೋಗಿರ್ತೀವಿ ಅಂದ್ರೆ ಅಲ್ಲಿದು ಏನು ನಮ್ಗೆ ವಾಯ್ಸ್ ಮಾತಾಡೋಕ್ಕೆ ಏನೂ ಬರೋಂಗಿಲ್ಲ ರೀ. ಮನೆಯವ್ರ ಫಂಕ್ಷನ್ ಇತ್ತಂದ್ರೆ ಏನಾದರೂ ನಮ್ಮ ಆಂಟಿಗಳು ನಮ್ಮ ಅತ್ತಿಗಳು ಹಿಂಗೆ ಏನಾರು ಹೇಳ್ಬೋದ್ರೆ. ಬೇರೆದವ್ರ ಫಂಕ್ಷನ್ಗೆ ಹೋದಾಗ ಏನು ಮಾತಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ವಿಡಿಯೋ ಮಾಡ್ಕೊಂಬಂದು ನೀವು ಆದಷ್ಟು ವಾಯ್ಸ್ ಕೊಡಕತ್ತೀನಿ ರೀ. ಏನಾದರೂ ತಪ್ಪಾಗಿ ಮಾತಾಡಿದಂದ್ರೆ ಕ್ಷಮೆ ಇರಲಿ ನೋಡ್ರಿ. ಈ ಥರ ಮಾತಾಡ್ತಾರಲ್ಲ ಇವ್ರು ವಿಡಿಯೋ ಮಾಡ್ಕೊಂಬಂದಾರು ಬೇರೆದವ್ರ ಮದುವೆಗೆ ಹೋಗಿ ಅಂತ ನೀವು ಅನ್ಕೋಬೋದ್ರಿ. ನನ್ನ ವ್ಯೂವರ್ಸ್ ನನ್ನ ವಿಡಿಯೋ ಎಲ್ಲರೂ ನೋಡ್ತಾರೆ. ಅವ್ರ ಮನೆಯೊಳಗಡೆ ಕುಟುಂಬದವರು ಅಷ್ಟರು ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಅದಕ್ಕೆ ನಮ್ಮ ಮದುವೆದ ಹಿಂಗೆ ವಿಡಿಯೋ ಮಾಡ್ಕೊಂಬಂದಾರಲ್ಲ ಅಂತ ಅನ್ಕೋಬಾರ್ದತ್ತೆ. ಫಸ್ಟಿಗೆ ಕ್ಷಮೆ ಕೇಳಾಕತ್ತೀನಿ ನೋಡ್ರಿ. ಅದಕ್ಕೆ ನಾಷ್ಟ ಹಾಕ್ಕೊಂಬರಕ್ಕೆ ಹೊಂಟಿದ್ದೀವಿ ನೋಡ್ರಿ. ಈಗ ಆಂಟಿಗಳು ನಾವು ಹೊಂಟಿದ್ದೇವೆ. ನಾಷ್ಟಕ್ಕೆ ಉಪ್ಪಿಟ್ಟ ಕೇಸರಿ ಭಾತ ಮಾಡಿದ್ರು ನೋಡ್ರಿ. ಕೇಸರಿ ಭಾತ್ ಅಂದ್ರೆ ತುಂಬಾ ಸ್ವೀಟ್ ಆಗಿತ್ತು. ಏನೋ ಉಪ್ಪಿಟ್ಟು ಬೇಯಿಸಿತ್ತು ರೀ. ಹಳ್ಯಾಗ ಮದ್ವೆ ಇಟ್ಕೊಂಡಿರಂದ್ರೆ ಜಾಸ್ತಿ ಇರೋದೇ ಚೂಡ ಉಪ್ಪಿಟ್ಟ ಮಾಡಿರ್ತಾರೆ. ಇಲ್ಲಿ ಹಾಲು ಒಳಗಡೆನ ಕೇಸರಿ ಭಾತು ಉಪ್ಪಿಟ್ಟು ಇಟ್ಟಿದ್ರು ನೋಡ್ರಿ ನಾಷ್ಟ ಮಾಡೋಕೆ. ನಾಷ್ಟ ಮಾಡೋಣ ಬರ್ರಿ ಸ್ನೇಹಿತರೆ. ಮದ್ವೆ ಒಳಗಡೆದು ಕೇಸರಿ ಭಾತು ಉಪ್ಪಿಟ್ಟು ಊಟಕ್ಕೆ ನೀಡೋರು ನೋಡ್ರಿ. ನಾಷ್ಟಕ್ಕೆ ನೀಡೋರು ಹೆಂಗೆ ಅದಾರು.
ಹಳ್ಳಿಯಾಗಾದರೆ ನಮ್ಮ ಕುಟುಂಬದವ್ರೇ ಊರಿನವ್ರನ್ನ ನೀಡ್ತಿರ್ತಾರೆ. ಇಲ್ಲಿ ಮದ್ವೆ ಹಾಲ್ನಾಗನ ಅಡ್ಗೆ ಅವ್ರು ಸೆಪ್ರೇಟು, ನಾಷ್ಟಕ್ಕೆ ನೀಡೋರು ಸೆಪ್ರೇಟು, ಊಟಕ್ಕೆ ನೀಡೋರು ಸೆಪ್ರೇಟು, ಈ ಥರ ಎಲ್ಲ ವ್ಯವಸ್ಥೆ ಇಟ್ಟಿದ್ರಿ ಇಲ್ಲಿ. ನೋಡಿರಿ ಎಷ್ಟು ಮಂದಿ ನಾಷ್ಟ ಮಾಡಕತ್ತಾರೆ, ಗಂಡು ಮಕ್ಕಳು ಹೆಣ್ಮಕ್ಳು ಕೂಡಿ ಒಂದೊಂದು ಸೈಡ್ ಬೇರೆ ಬೇರೆ ನಾಷ್ಟ ಮಾಡಕ್ಕೆ ಏನು ಇಲ್ಲಿ ಗೆಸ್ಟ್ಗಳಿಗೆ ಆದ್ರೆ ಮಾತ್ರ ಬೇರೆ ಕಡೆ ಇಟ್ಟಿರ್ತಾರೆ. ಇಲ್ಲಿ ಎಲ್ರಿಗನ ಒಂದೇ ಜಾಗಕ್ಕೆ ಇಟ್ಟಿದ್ರೆ ನಾಷ್ಟ ಹಾಕ್ಕೊಂಡು ನಾವು ಕೂಡ ಹೊಂಟಿದ್ದೀವಿ ನೋಡ್ರಿ ನಾಷ್ಟ ಮಾಡ್ಬೇಕಂತ ಹೇಳಿ ಹೊಂಟಿನ್ರೆ. ಅಲ್ಲಿ ಅವಿಗಳ ಹತ್ರ ಹೋಗಿ ಕೊಡಬೇಕು ಮಾತಾಡ್ಸಕತ್ತಿದ್ರಲ್ಲ ಹೋಗೋ ಮುಂದನ ಅವರು. ಅದಕ್ಕೆ ಅವರ ಬಾಜುನ ಕುಂಡ್ರಬೇಕತ್ತೆ ಪ್ಲೇಟ್ನಾಗ ಹಾಕ್ಕೊಂಡು ಹೊಂಟಿ ನೋಡ್ರಿ ನಾನು. ಆಂಟಿನೂ ಅಲ್ಲಿ ಸೈಡ್ ಕೂತ್ರಿ ಅವರು ನೋಡ್ರಿ ಈಗ ಎಲ್ಲರೇ ಹೋಗಿದ್ದೀವಿ ಅಂದರೆ ಒಬ್ರದ್ದು ಸಂಗಾಟ ಹೋದ್ರೇನ ಜಾಸ್ತಿ ಇದು ರೀ. ನಾವು ಸೆಪ್ರೇಟ್ ಹೋಗಕ್ಕೆ ಹಂಗೆ ಮನಸ್ಸಾಗಂಗಿಲ್ಲ, ಯಾರಾದ್ರೂ ಸಂಗಾಟ ಕುಂಡಿರ್ಬೇಕು, ಸಂಗಾಟನ ಹೋಗಬೇಕು ಈ ಥರ ರೀ. ಅಲ್ಲಿದ್ದು ನಾಷ್ಟ ಮುಗಿಸ್ಕೊಂಡು ಮ್ಯಾಗ ಬಂದಿವ್ರಿ. ಇಲ್ಲಿ ಬರೋದ್ರಾಗನ ಡ್ಯಾನ್ಸ್ ಮಾಡಾಕತ್ತಿದ್ರಿ ಇಬ್ಬರು ಅವಿಗಳು ಚಂದ ಭಾಳ ಮಾಡಾಕತ್ತಿದ್ರಿ. ಸಾಂಗ್ ಹಿಂದಿ ಸಾಂಗ್ ಹಾಕಿದ್ರೆ ಮಸ್ತ್ ಮಾಡಿದ್ರಿ ಅವರು. ವಿಡಿಯೋ ಸರಿಯಾಗಿ ಹಿಡ್ದಿನಿಲ್ಲೇನು ಕಾಣ್ತಾ ಇಲ್ಲ ರೀ ಅವರು. ಶಾರ್ಟ್ ವಿಡಿಯೋ ಒಂದು ಮಾಡಿ ಹಾಕಿದ್ದಾರೆ ಅವ್ರದ್ದು, ಅಲ್ಲೇ ಅಪ್ಲೋಡ್ ಮಾಡಿದ್ದಾರೆ ಶಾರ್ಟ್ ವಿಡಿಯೋ. ಇದು ಹೆಂಗೆ ಕಾಣ್ತೈತೇನೋ ರೀ, ಚಂದ ಭಾಳ ಮಾಡಿದ್ರಿ ಅವರು. ಅಲ್ಲೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೋಡಿರಿ ಈ ಥರ ರೆಡಿಯಾಗಿ ಹೋಗಿದೆ. ಲೈಟ್ ಇದಕ್ಕೆ ನನ್ನ ಮುಖ ಹೆಂಗೆ ಕಾಣಾಕತೈತಿ ನೋಡ್ರಿ ಲೈಟಿಂಗ್ ಚಾವಕ್ಕೆ. ಜಾಸ್ತಿ ನಾನು ಮೇಕಪ್ನು ಮಾಡ್ಕೊಳಂಗಿಲ್ಲ. ಏನಾರು ಸಾರಿ ರಗಡದಾವ್ಕರೆ ರೀ ಇದು ಮ್ಯಾಗ ಮೊನ್ನೆ ಉಟ್ಕೊಂಡು ತಂದಿದ್ದೆ ರೀ. ಇದು ನಮ್ಮ ಮಗನಿಗೆ ದವಾಖಾನೆಗೆ ಹೋಗೋ ಮುಂದೆ ಒಂದು ಡ್ಯಾನ್ಸಿಗೆ ಹೋಗಿದ್ದೆ ಇರಲ್ಲ, ನೋಡಕ್ಕೆ ಹೋದಾಗ ಉಟ್ಕೊಂಡು ಹೋಗಿದ್ದೆ. ಅದೇ ಮ್ಯಾಗಿತ್ತು, ಅದನ್ನೇ ತೊಗೊಂಡು ಉಟ್ಕೊಂಡು ಹೋಗಿದ್ದೆ ನೋಡಿರಿ. ಕೆವಿ ಹೋಗ್ಬೇಕು ನನ್ನ ಜೊತೆ ಕೂತಿದ್ದಾರೆ. ಅಲ್ಲಿದ ಮುಗಿಸ್ಕೊಂಡು ನಾ ಬಾಳೋತನ ಕೂತೀವಿ. ಇನ್ನೂ ಲೇಟ್ ಇತ್ತು ರೀ ಅಕ್ಕಿ ಕಾಳು ಬೀಳೋದು. ಅದಕ್ಕೆ ಆಂಟಿ ರೆಸ್ಟಿಗೆ ಹೋಗಿ ಬರೋನು ಬರ್ರಿ ಅತ್ತ ನಾನು ಒಂದು 5-6 ಮಂದಿ ಕುಡಿಸಿ ಇಲ್ಲಿ ರೆಸ್ಟಿಗೆ ಹೋಗಕ್ಕೆ ಬಂದಿದ್ದೀವಿ. ಅದೇ ಸೈಡನ್ನು ಅಡುಗೆ ಮಾಡೋಕ್ಕೆ ಇಟ್ಟಿದ್ದೆ ನೋಡಿರಿ. ಇಲ್ಲಿ ಎಲ್ಲರೂ ಅಮ್ಮಂದ್ರೆಲ್ಲ ಅಡುಗೆ ಮಾಡ್ತಾಯಿದ್ರಿ. ವೆರೈಟಿ ಇಷ್ಟು ಮಸ್ತ್ ರೀ. ರೊಟ್ಟಿ ಹಾಗೆ ದಪ್ಪಾಟಿ ಮಾಡ್ಲಾಕತ್ತಿದ್ರಿ ಅವರು. ಜಾಸ್ತಿ ದಪ್ಪಾಟಿನ ಲಾಸ್ಟ್ ಉಳಿದಿತ್ತನೋ ರೀ ಅದೇ ಮಾಡತ್ತಿದ್ರು. ಬಜ್ಜಿ ಈ ಥರ ಎಲ್ಲ ಎಷ್ಟು ಜನ ಇದ್ರಿ ಅಡುಗೆ ಮಾಡೋರು, ಸಿಕ್ಕಾಪಟ್ಟೆ ಜನ ನೋಡ್ರಿ. ಇಲ್ಲಿ ಎಷ್ಟು ಮಂದಿ ಇದ್ದಾರೆ. ಗೆಸ್ಟ್ಗಳಿಗೆ ಊಟ ಮಾಡೋಕೆ ಅಡುಗೆ ರೂಮ್ ಬಾಜುನೇ ಇತ್ತು ಅವ್ರಿಗೆ, ಅಲ್ಲೇ ಸೈಡ ಇತ್ತು ನೋಡ್ರಿ ಅವರಿಗೆ. ನೀರಂತರೂ ಈಗ ನೀರಿಂದ ಜಾಸ್ತಿ ನೋಡ್ರಿ, ಬಿಸಿಲದಿಂದ ನೀರೇ ಜಾಸ್ತಿ ಹೋಗ್ತಿದ್ರು. ಊಟ ಏನು ಜಾಸ್ತಿ ಹೋಗಂಗಿಲ್ಲ ರೀ. ಅದರಲ್ಲೂ ಊಟ ಹೆಂಗಂದ್ರೆ ರೀ ಜಾಸ್ತಿ ವೆರೈಟಿ ಬೇರೆ ಬೇರೆ ಥರ ಇತ್ತಂದ್ರೆ ಜಾಸ್ತಿ ಯಾವ್ದು ಒಂದು ಸ್ವಲ್ಪ ತಿನ್ನೋದ್ರಾಗನ ನಾ ಬಾಯಿಗೆ ಕಟ್ಟಿದಂಗೆ ಆಗ್ಬಿಡ್ತೈತೆ ರೀ. ಆಗ ಒಂದೆರಡು ಥರ ಏನಾದರೂ ಊಟ ಇತ್ತಂದ್ರೆ ಹೊಟ್ಟೆ ತುಂಬ ಊಟ ಆದಂಗೆ ರೀ. ಹಳ್ಳಿಯವರಿಗಂತೂ ಈ ಥರ ಜಾಸ್ತಿ ವೆರೈಟಿ ಇತ್ತಂದ್ರೆ ಸ್ವಲ್ಪ ಟೇಸ್ಟ್ ಮಾಡೇ ಬಿಟ್ಟು ಬರೋದಾಗ್ತೈತೆ ರೀ. ಅಡುಗೆ ಸುಮಾರು ಕೆಡಿಸ್ತಾ ಇದ್ರಿ ಜನ, ಇಷ್ಟು ಕೆಡ್ಸಾಕತ್ತಿದ್ರು ಪಾಪ. ಏನು ಮಾಡೋದ್ರಿ, ಅವ್ರಿಗೆ ತಿನ್ನಂಗಾದ್ರೆ ತಿಂತಿರ್ತಾರೆ, ತಿನ್ನಲ್ಲಾರ್ದು ಒಬ್ಬೊಬ್ರಿಗೆ ಗೊತ್ತಿದ್ದಾರ ಇದೇನು ಅಂತೇಳಿ ಕೇಳ್ತಾ ಇದ್ರಿ ನನಗೆ ಊಟಕ್ಕೆ ಕೂತಾಗ್ರಿ. ಅಂದರೆ ರೀ ಅವ್ರಿಗೆ ಯಾವ್ದು ತಿಂದು ರೂಢ ಇರ್ತೈತಲ್ಲ ಅದಷ್ಟೇ ತಿಂತಿರ್ತಾರೆ. ಬೇರೆದು ಈಗ ಹೊಸ ಐಟಮ್ ಐತಂದ್ರೆ ಅವ್ರಿಗೆ ಹೆಂಗೆ ಇರ್ತೈತಿ ಹೆಂಗಿರಲೋ ಟೇಸ್ಟ್ ಹೆಂಗೆ ಮಾಡೋದು ಅಂತ ಹಿಂಗೆ ಕನ್ಫ್ಯೂಸ್ ಮಾಡಿಕೊಂಡು ಸುಮಾರು ಜನ ಹಾಕ್ಸ್ಕೊಂಡು ಹಾಗೆ ಚೆಲ್ತಾ ಇದ್ರಿ ಅಲ್ಲಿ. ಅದನ್ನು ನೋಡಿದ್ದೆ ನಾನು, ಅದನ್ನೇನು ವಿಡಿಯೋ ಮಾಡ್ಕೊಂಡಿಲ್ಲ ರೀ. ಇಲ್ಲಿ ಇನ್ನೂ ಊಟದ ಲೇಟ್ ಐತ್ರಿ, ನಾನು ರೆಸ್ಟಿಗೆ ಬಂದಿದ್ದೈತೆ ಅಡುಗೆ ಮಾಡಲಿದ್ದು ವಿಡಿಯೋ ಮಾಡ್ಕೊಂಡು ಹೊಂಟಿದ್ದೀವಿ ನೋಡಿರಿ. ಇವ್ರು ಆಂಟಿಯರು ಅಕ್ಕಗಳು ನಾವು ಎಲ್ಲರೂ ಬಂದಿದ್ದೀವಿ ರೀ. ಮ್ಯಾಗ ಹೋಗ್ಬೇಕ್ರಿ ಇನ್ನು ಅಕ್ಕಿ ಕಾಳು ಬೀಳೋ ಟೈಮ್ ತನ. ಮತ್ತೆ ಏನು ಮನೋರಂಜನೆ ಇಟ್ಟಾರೋ ಗೊತ್ತಿಲ್ಲ ರೀ. ಇನ್ನು ಸಿಂಗರ್ಗಳು ಬರ್ತಾರಂತೇಳಿ ಇಲ್ಲಿ ಹೊರಗಡೆ ಇದು ಹಾಕಿದ್ರೆ ಬಂದಿರ್ಬೋದು ರೀ ಅವ್ರು ಆಲ್ಮೋಸ್ಟ್. ಈಗ ನಾನು ಅನ್ಕೊಳ್ತೀನಿ ನೋಡಿರಿ, ವಿಡಿಯೋ ಮಾಡ್ಕೊಂಡಿನ್ರಿ. ಅವ್ರು ಕೂಡ ಸುಹಾನ ಅಂತೇಳಿ ಸರಿಗಮಪ ಒಳಗೆ ರಿಯಾಲಿಟಿ ಶೋ ಒಳಗೆ ಸಿಂಗರ್ ಹಾಡ್ತಿದ್ರು ನೋಡ್ರಿ. ಅವ್ರು ಬಂದಾರ ನೋಡ್ರಿ, ಇಲ್ಲಿ ಕೂತಾರ ನೋಡ್ರಿ. ಕೆಳಗೆ ಗುಲಾಬಿ ಕಲರ್ ಡ್ರೆಸ್ ಹಾಕ್ಕೊಂಡು ಹೇರ್ ಇದು ಮಾಡ್ಕೊಂಡು ಕೂತಾರಲ್ಲ ಅವರು ಸುಹಾನ ರೀ. ಇವ್ರಿಬ್ರು ಬೇರೆ, ನನಗೇನು ಇವ್ರ ಹೆಸರು ಗೊತ್ತಿಲ್ಲ ರೀ. ಇನ್ನೊಬ್ರು ಬ್ರದರ್ ಅದಾರಿ ಆ ಸೈಡ, ಸುಹಾನ ಅವರಷ್ಟೇ ನಮ್ಗೆ ಗೊತ್ತು ರೀ. ಯಾಕಂದ್ರೆ ರಿಯಾಲಿಟಿ ಶೋ ಒಳಗೆ ಸರಿಗಮಪ ಒಳಗೆ ಹಾಡ್ತಿದ್ರು ಇವ್ರು ಹಿಂದಿ ಕಡೆ ಶೋ ಒಳಗೆ ಇವರು ರಿಯಾಲಿಟಿ ಶೋದಿಂದನ ಹಾಡೋರತ್ತ ಅವ್ರು ಹೇಳ್ತಾ ಇದ್ರೆ. ಅಂದ್ರೆ ರೀ ಅವರು ಜಾಸ್ತಿ ಇದು ಈ ನಮ್ಮ ಸೈಡ್ದವ್ರು ಅದಾರೆ. ಅವರು ಉತ್ತರ ಕರ್ನಾಟಕದ ಸೈಡ್ದವರು ಹಾವೇರಿ ಹನುಮಂತ ಅಂತೇಳಿ ಇದ್ರಲ್ಲ ಅವ್ರ ಜೊತೆ ಭಾಳ ವಿಡಿಯೋ ಮಾಡ್ಯಾರ ಅವರು. ಅದಕ್ಕೆ ನಮ್ಗೆ ಜಾಸ್ತಿ ಅವ್ರ ಹೆಸರು ಅಷ್ಟೇ ಗೊತ್ತಾಗ್ತಾರೆ, ಉಳ್ಕೋದವ್ರದ್ದು ಹೆಸರು ಯಾಕೆ ಗೊತ್ತಾಗಲಿಲ್ಲ ನೋಡಿರಿ. ಹಾಡಾಕತ್ತಾರೆ, ಇಷ್ಟು ಚಂದ ಹಾಡ್ತಾರೆ ಇವರು. ಅವ್ರ ಮುಸ್ಲಿಮ್ರು ಇದ್ರು ರೀ, ಕನ್ನಡ ಸಾಂಗ್ ಇಷ್ಟು ಚಂದಂಗೆ ಹಾಡ್ತಾರೆ. ಅದೇನು ಒಂದು ಯೂಟ್ಯೂಬ್ ಒಳಗೆ ನೋಡಿದ್ದಾರೆ ನಾವು, ನೀನೇ ರಾಮ ನೀನೇ ಶ್ಯಾಮ ಅಂತ ಹಾಡ್ತಾರೆ. ಇಷ್ಟು ಚಂದ ಕೇಳಿಸ್ತೈತಿ ಅದು ಹಾಡು. ಅವ್ರ ದನಿ ಒಳಗಡೆನೇ ರೀ ಇನ್ನೂ
ಕೇಳಿಸ್ಕೋಬೇಕು ಅನ್ನಂಗೆ ಆಗ್ತೈತ್ರಿ ಅವ್ರ ದನಿ ಅಷ್ಟು ಚಂದ ಹಾಡ್ಯಾರೆ. ಹಾಡಾಕತ್ತಿದ್ರಿ ಅವರು. ಇಲ್ಲಿ ನೋಡ್ರಿ ಹೊರಗಡೆ ಅಲ್ಲಿ ಹಾಲ್ನ್ಯಾಗ ರೀ ಅವರು ಫೋಟೋ ಶೂಟ್ ಮಾಡಿದ್ದು ವಿಡಿಯೋಗಳನ್ನ ಹಾಕ್ತಾಯಿದ್ರಿ. ವಿಡಿಯೋಗಳು ಹಾಕಾಕತ್ತಿದ್ರಿ ಟಿ ವಿ ಒಳಗಡೆನೆ. ಅದು ಕೂಡ ತೋರಿಸ್ತೀನಿ ನೋಡ್ರಿ ಹೆಂಗೆ ಮಾಡ್ಯಾರ. ಡ್ರೋನ್ ಕ್ಯಾಮ್ರಾ ಬಿಟ್ಟು ರೆಕಾರ್ಡಿಂಗ್ ಮಾಡಾಕತ್ತಿದ್ರಿ, ವಿಡಿಯೋ ರೆಕಾರ್ಡಿಂಗ್ ಮಾಡಾಕತ್ತಿದ್ರಿ. ಇಲ್ಲಿ ಮಕ್ಕಳು ಬರಾಕತ್ತಾರ ನೋಡ್ರಿ. ಎಷ್ಟು ಚಂದ ಅವ್ರನ್ನ ಡೋಲು ಇದು ಬ್ಯಾಂಜೋ ಬಾರಿಸ್ಕೊತ ಬರ್ತಾಯಿದ್ರು. ಹಾಗೆ ಲೈಟಿಂಗ್ದು ತುಂಬಾ ವ್ಯವಸ್ಥೆ ಐತ್ರಿ. ಲೈಟಿಂಗ್ ದರ್ಶಿಂದ ಟಿ ವಿ ಒಳಗಡೆನೆ ಇಲ್ಲಿ ಕೂತಂತ ಡ್ರೋನ್ ಕ್ಯಾಮ್ರಾದಾಗ ಶೂಟ್ ಮಾಡ್ಕೊಂಡಿದ್ದು ಅಲ್ಲಿ ಟಿ ವಿ ಒಳಗಡೆ ಬರಾಕತ್ತಿತ್ತು ನೋಡ್ರಿ. ಎಲ್ಲ ಕ್ಯಾಮ್ರಾಗಳು ಆನ್ ಮಾಡಿಟ್ಟಿದ್ರಲ್ಲ ಎಲ್ಲ ಕಡೆ ರೀ. ಇದು ಹಾಲ್ ಆಲ್ಮೋಸ್ಟ್ ನಮ್ಮ ಬಿಜಾಪುರ ಸೈಡ್ದವ್ರಿಗೆ ಎಲ್ಲರಿಗೂ ಗೊತ್ತಿರ್ಬೋದು. ರಾಣಿ ಚೆನ್ನಮ್ಮ ಹಾಲ್ ಅತ್ ನೋಡ್ರಿ. ಮದ್ವೆ ಹಾಲ್ ಹೆಸರು ರಾಣಿ ಚೆನ್ನಮ್ಮ ಹಾಲ. ಬಂಜಾರ ಕ್ರಾಸ್ದಿಂದ ನಮ್ಗೆ ಬಂಜಾರ ಕ್ರಾಸ್ದಿಂದ ಒಳಗೆ ಹೋಗ್ಬೇಕ್ರಿ. ಇದು ಮದ್ವೆ ಹಾಲಿಗೆ ಹೋಗ್ಬೇಕಾದ್ರೆ ಮಕ್ಕಳ ದಶಿಂದ ವೇಟ್ ಮಾಡಾಕತ್ತಾರಿ. ಅವ್ರು ಬರೋ ತನನ ಮದ್ವೆ ಹಾಲು ಅವ್ರು ಬಂದ ಬಳಕನ ಮದ್ವೆ ಮನೆ ಅನಿಸ್ಕೊಂಡಾಗ ಮದ್ವೆ ಹಾಲು ತುಂಬಿದಂಗೆ ನೋಡ್ರಿ. ಅವ್ರು ಬರೋಣ ಇಷ್ಟು ಜನ ಬರಾಕತ್ರಿ. ಅವರು KSRTC ಬಸ್ ಮಾಡ್ಕೊಂಬಂದಿರಿ. ದೂರ ಐತ್ರಿ. ಗುಲ್ಬರ್ಗ ಆಚೆ ಕಡೆ ಕೊಟ್ಟಾರಿ ಕೆವಿನ. ಅಲ್ಲಿದಿಂದ ಬರಾಕತ್ತಿದ್ರಿ ಮಂದಿ. KSRTC ಬಸ್ ಒಂದು 5-6 ಬಸ್ ಬಂದಿದ್ರಿ. ಮತ್ತು ಗಾಡಿ ಒಳಗಡೆನೂ ಬಂದಿದ್ರಿ, ಜೀಪ್ ಗಾಡಿ, ಹಿಂಗೆ ಕಾರ್ ಗಾಡಿಗಳು. ಇವಾಗ ನೋಡ್ರಿ ಅವ್ರು ಫೋಟೋ ಶೂಟ್ ಮಾಡಿದ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಿ. ಯಾವ ಥರ ಮಾಡ್ಯಾರ ಈ ಫೋಟೋ ಶೂಟ. ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ. ಕ್ಯೂಟಾಗಿ ಕಾಣಕತ್ತೆ ನೋಡ್ರಿ. ಅವಿಯರಿ ಅಷ್ಟು ಚಂದ ರೀ. ನೋಡ್ರಿ ಫೋಟೋ ಶೂಟ್ ಯಾವ ಥರ ಮಾಡ್ಯಾರಿ. ಹಿಂದಕಿನ ಕಾಲದಾಗೆಲ್ಲ ಈ ಥರ ಏನು ಇದ್ದಿದ್ದಿಲ್ಲ ರೀ. ಬರೀ ಫೋಟೋ ಸುತ್ತನೆ ಹೊಡಿತಿದ್ರಿ. ಇಲ್ಲ ಗೊತ್ತಿಲ್ಲ ತಾಯಿಗಳು ಅನ್ನಕತ್ತಿದ್ರು. ಈಗೆಲ್ಲ ಇಷ್ಟೆಲ್ಲ ಬಂದೈತಿ. ಏನೇನು ನೋಡ್ಬೇಕೇನೋ ಇನ್ನು ಕಾಲ್ದಾಗತ್ತೆ ಅನ್ನಕತ್ತಿದ್ರೆ. ಈಗ ಹೆಂಗಿರ್ತೈತೆ ಹಂಗೆ ತಕ್ಕಂತೇನ ಶೂಟ್ ಎಲ್ಲ ಮಾಡಿರ್ತಾರೆ. ನಿಮ್ಮ ಕಾಲದಾಗ ಅವೆಲ್ಲ ಏನೂ ಇದ್ದಿದ್ದಿಲ್ಲ. ಈಗಿನ ಕಾಲದಾಗ ಈ ಥರ ಎಲ್ಲ ಮಾಡ್ರನ ಮದ್ವೆ ಚಂದ ಅಂತ ನಾನು ಅಂತಿದೆ. ನಮ್ಗೆ ಅರಿಶಿನ ದಾರದ ಮ್ಯಾಗ ಮದುವೆ ಆಗೈತಿ. ಈಗಿನವ್ರಿಗೆ ಇಷ್ಟೆಲ್ಲ ಮಾಡ್ತಾರೆ ನೋಡು. ಎಷ್ಟು ಖರ್ಚು ಮಾಡ್ತಾರೋ. ಒಂದು ಅಕ್ಕಿ ಕಾಳು ಒಗಿಲಾಕ ತೊಗೋಬೇಕು. ಏನಾಗ್ತದೆ ನನ್ನ ಮಗಳು ಕೂತ ಮಾತಾಡಕತ್ತೀವ್ರಿ. ನಿಮಗೆ ನಿಮ್ಮ ಕಾಲದಾಗ ಅದ ಹಂಗಿತ್ತು, ಈಗಿನ ಕಾಲದಾಗ ಹಿಂಗೈತಿ. ಇನ್ನು ಚೇಂಜ್ ಆಗ್ತೈತೆ ಅಂತ ನಾ ಅವ್ರಿಗೆ ಹೇಳಕತ್ತಿದ್ದೆ. ಈಗ ಮಕ್ಕಳು ಬಂದ್ರು ನೋಡ್ರಿ. ಹಾಲಿಗೆ ಬರಾಕತ್ತಾರಿ. ಮಕ್ಕಳಿಗೆ ಬಾರಿಸ್ಕೋತು ಹಾಗೆ ಇದ್ರಗತ್ಲೆ ರೀ ಚೂರು ಕಡ್ಡಿಗತ್ಲೆ ದೀಪಾವಳಿ ಪಟಾಕಿಗತ್ಲೆ ಸೈಡ್ ಏನೇನೋ ಹಚ್ತಾ ಇದ್ರಿ ಅವ್ರಿಗೆ. ಬರಾಗ ವೆಲ್ಕಮ್ ಮಾಡಕ್ಕೆ ಅಷ್ಟು ಚಂದ ಮಾಡಾಕತ್ತಿದ್ರಿ ಅವ್ರಿಗೆ. ನೋಡ್ರಿ ಎಷ್ಟು ಜನ ಐತ್ರಿ. ಆ ಥರ ನೋಡ್ರಿ ಪಟಾಕ್ಷಿದ ಏನೋ ಐತ್ರಿ ಅದು ಲೈಟಿಂಗು ಕೆಳಗಡೆ ಮಾತ್ರಿ. ಅಲ್ಲಿ ಹಾಲ್ ಮ್ಯಾಗ ಹೋಗೋಣ ಹೆಂಗೆ ವಿಡಿಯೋ ಇದು ಮಾಡಿದ್ರಂದ್ರೆ ರೀ. ಈಗ ಫೋಟೋ ಶೂಟ್ ಮಾಡಾಗದು ಟಿ ವಿ ಒಳಗಡೆನೆ ಕೊಡ್ದಾಗ ಅದು ಹುಗಿ ಬಂದಂಗೆ ಆ ಥರ ಎಲ್ಲ ಸಿಸ್ಟಮ್ ಇತ್ತು ಮದ್ವೆ ಒಳಗಡೆ. ಫಸ್ಟ್ ಟೈಮ್ ರೀ ನಾನು ಈ ಥರ ನೋಡಿದ್ರಿ. ಈಗ ಅವ್ರ ಅಣ್ಣಾರ ಮದುವೆ ಆಗಿದ್ಕರ ಇಷ್ಟೇನ ಜಾಸ್ತಿ ಜನ ಇದ್ದಿದ್ದಲ್ಲ. ಈ ಥರ ಎಲ್ಲ ಫೋಟೋ ಶೂಟ್ ಅದು ಮಾಡಿದ್ದಿಲ್ರಿ ಅವಾಗ. ಒಂದು 5-8 ವರ್ಷದ ಹಿಂದೆ ಅವಾಗ ಮಾಡಿದ್ದಿಲ್ರಿ. ಈಗೆಲ್ಲ ಬಂದೈತ್ರಿ ಟ್ರೆಂಡ್ ನಡ್ದಿದ್ದು ಯಾವುದೈತಿ ಅದನ್ನೆಲ್ಲ ಹೀಗೆ ಮಾಡ್ಯಾರ ನೋಡ್ರಿ. ಈ ಮದ್ವೆ ಒಳಗಡೆನೆ ಮದ್ವೆ ಹಾಲಿಗೆ ಹೊಂಟಾರ ನೋಡ್ರಿ. ಅಲ್ಲಿ ಮ್ಯಾಗ ಆಶೀರ್ವಾದ ಮಾಡಿರಿ. ನಿಮ್ಮ ಆಶೀರ್ವಾದ ಕೂಡ ಬೇಕ್ರಿ ಅವರಿಗೆ. ನನ್ನ ವ್ಯೂವರ್ಸ್ ಕೇಳ್ಕೊಳಕತ್ತೀನಿ ನೋಡ್ರಿ. ಎಲ್ಲರೂ ಮಕ್ಕಳಿಗೆ ಆಶೀರ್ವಾದ ಮಾಡಿ ನೀವು ಅಲ್ಲಿಂದನೇ 100 ಕಾಲ ಸದಾ ಕಾಲ ಖುಷಿಯಾಗಿರಲಿ ಅವರ ಜೀವನ. ಲೈಟಿಂಗ್ ನೋಡ್ರಿ ಮ್ಯಾಗ ಎಷ್ಟು ಚಂದ ಮಾಡ್ಯಾರಿ. ಫ್ಯಾನ್ ಏನೂ ಇದನ್ನೇ ಇದ್ದಿದ್ದಿಲ್ರಿ. ಎಲ್ಲ ಒಂದು ಪಿಕ್ಚರ್ ಶೂಟ್ ಮಾಡಾಗ ಇಷ್ಟು ಖರ್ಚು ಮಾಡ್ತಾರಿಲ್ಲ ಗೊತ್ತು. ಇಷ್ಟೇನು ಖರ್ಚು ಮಾಡಂಗಿಲ್ಲ ಪಿಕ್ಚರ್ ಶೂಟ್ ಮಾಡೋರು. ಹಾಡಂತೂ ತುಂಬ ಚೆನ್ನಾಗಿ ಹಾಡ್ತಾ ಇದ್ರಿ ಆ ಕಡೆ ಸಿಂಗರ್ಗಳವರು. ಅದು ವಾಯ್ಸ್ ಓವರ್ ಬರತನ ನಾನು ಅಲ್ಲಿದ್ದ ತೆಗೆದ್ಬಿಟ್ಟು ನೋಡ್ರಿ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ. ವಿಡಿಯೋ ಹಂಗೆ ಅನಿಸಿತ್ತಂತ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡಕತ್ರಿ ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ಎಲ್ರಿಗೂ. ಇವತ್ತಿನ ಡೇ ಈ ಥರ ಐತ್ರಿ ಮದ್ವೆ ಒಳಗಡೆನೆ ಫಂಕ್ಷನು. ಕಂಪ್ಲೀಟಾಗಿ ಪೂರ್ತಿ ಎಂಡ್ವರೆಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ನೋಡ್ರಿ. ಸುಹಾನಾ ಸಿಂಗರ್ನ ಯಾರೆಲ್ಲ ನೋಡಿದಿರಂತ ಕಮೆಂಟ್
ನೋಡಿದ್ರಲ್ಲ ಗೆಸ್ಟ್ಗಳು ಬಂದು ಫೋಟೋ ತೆಗೆಸ್ಕೊಳ್ತಾ ಇದ್ರಿ ಮದ್ವೆ ಶೂಟ್ಗೆ. ಡ್ರೋನ್ ಕ್ಯಾಮ್ರಾ ನೋಡ್ರಿ ಯಾವ ಥರ ತಿರುಗಲಾಗತೈತ್ರಿ ಮ್ಯಾಗ. ನೋಡ್ರಿ ಡ್ರೋನ್ ಕ್ಯಾಮ್ರಾ ಈ ಥರ ಇರ್ತೈತೆ ನೋಡ್ರಿ. ನಾನು ಸುಮಾರು ಸಲ ನೋಡ್ಕೊಂಡು ಇದೆ ರೆಕಾರ್ಡಿಂಗ್ ಮಾಡ್ಕೋದ್ರಿ ನಾಟಕ ಅಥವಾ ಊರಲ್ಲಿ ಏನಾದರೂ ಜಾತ್ರೆ ಮತ್ತು ಇಲ್ಲಿ ನಮ್ಮಲ್ಲಿ ಯಾವ್ದಾದ್ರು MLಗಳು ಅದು ಹಿಂಗೆ ಬರ್ತಾ ಇದ್ರಂದ್ರೆ ಈ ಥರ ಡ್ರೋನ್ ಕ್ಯಾಮ್ರಾ ಬಿಟ್ಟು ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ನೋಡಿದ್ದೆ ರೀ. ಆಲ್ಮೋಸ್ಟ್ ಆ ಸೈಡ್ ಸಿಂಗರ್ಗಳು ಹಾಡಕತ್ತಿದ್ರೆ ಅದು ರೆಕಾರ್ಡಿಂಗ್ ಮಾಡ್ಕೊಳಕತ್ತಿತ್ತು ನೋಡ್ರಿ. ಇವರಿಬ್ರು ಗಂಡು ಮಕ್ಳು ರೀ, ಅವರಿಬ್ರು ಹೆಣ್ಮಕ್ಳು ಹಾಡಕ್ಕೆ ಬಂದಿದ್ರು ಸಿಂಗರ್ಗಳು. ಹಳ್ಳಿ ಕಡೆ ಏನೈತಿ ಆರ್ಕೆಸ್ಟ್ರಾದವ್ರನ್ನ ತರಿಸ್ತಾರೆ, ಸಿಟಿ ಒಳಗಡೆನ ಸಿಂಗರ್ಗಳ್ನ ಇವ್ರ ರೀ ಸಿನಿಮಾ ಹಾಡೋರ್ನ ಸಿಂಗರ್ಗಳ್ನ ತೊಗೊಂಬರ್ಸಿದ್ರು ನೋಡ್ರಿ. ಹೋಗುನ್ ಬರ್ರಿ ನತ್ತೇಳಿ ಅನ್ನಕತ್ತಿದ್ರಿ ಸೈಡ್ ಮಗಳು ಕೂತವ್ರು. ಬರ್ರಿ ಹೋಗುನ್ ಇನ್ನ ಊಟ ಮಾಡಿ ಅಕ್ಕಿ ಕಾಳು ಬಿದ್ದು ಹೋಗುನ್ ಬರ್ರಿ ಜಲ್ದಿ ಅಂತ ಅನ್ನತ್ತಿದ್ರಿ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನ್ರಿ. ಅಲ್ಲಿ ಸಿಂಗರ್ ಅವ್ರು ಹಾಡತ್ತಿದ್ರಿ ಇಬ್ರು ಕುಡಿಸಿ. ಯಾವ ಹಾಡತ್ತಿರಂದ್ರೆ ರೀ ಆಪ್ತ ಮಿತ್ರ ಒಳಗೆ ಹಾಡೈತಿ ನೋಡ್ರಿ, ಅದು ಹಾಡಕತ್ತಿದ್ರು ಅವ್ರು ಆಪ್ತ ಮಿತ್ರ ಒಳಗಿಂದು. ಇವ್ರು ಕೂಡ ಸುಹಾನ ಕೂಡ ಹಾಡಕತ್ತಿದ್ರಿ. ಅವ್ರದ್ದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮುಗಿಸ್ಕೊಂಡು ಊಟ ಮಾಡಕ್ಕೆ ಹೋಗುನು ಅಂತ ಅನ್ನೋದ್ರಾಗ ಇವ್ರು ಹಾಡು ಸಾಂಗ್ ಬತ್ರಿ. ಮತ್ತೆ ಒಂದ್ಸಲ ಅವ್ರನ್ನ ತೋರಿಸ್ಬೇಕಂತೇಳಿ ಮತ್ತೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಸುಮಾರು ದೂರ ಇದ್ರಿ ಅವರು. ದೂರ ಇದ್ದಲ್ಲಿಂದ ಜೂಮ್ ಹಾಕಿ ವಿಡಿಯೋ ಮಾಡ್ಕೊಂಡು ನೋಡ್ರಿ. ಇವ್ರನ್ನ ಯಾರೆಲ್ಲ ನೋಡಿ ನಾವು TV ಒಳಗಡೆನೆ ನೋಡ್ತಿರ್ತೀವ್ರೆ. ಈಗ ಎದುರಿಗೆ ನೋಡಕತ್ತಿದ್ದೀವಿ ನೋಡ್ರಿ. ಅಲ್ಲಿ ಅವ್ರಿಗೆ ಬಾಡಿ ಗಾರ್ಡ್ಗಳು ಕೂಡ ಇದ್ರಿ ಸೈಡ್. ಅಂದರೆ ಈಗ ಅವ್ರು ಇಷ್ಟು ಜನಗಳ ಮಧ್ಯೆ ಅವರು ಸಿಂಗರನ್ನ ಏನೋ ಸೆಕ್ಯೂರಿಟಿ ಬೇಕ್ರಿ, ಯಾರಿಗಾದ್ರೂ ಮಿರಿ ಸೆಕ್ಯೂರಿಟಿ ಬೇಕ್ರಿ ಅಂತೇಳಿ ಹಂಗೆ ಇಟ್ಟಿದ್ರೆ ಹೊಂಟಿದ್ದೀರಿ. ಈಗ ಹೊರಗಡೆ ಬರಾಕತ್ತೀನಿ ನಾ ವಿಡಿಯೋ ಮಾಡ್ಕೋತೇನೆ ಹಾಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡೇನೆ ಹೊರಗಡೆ ಬರತ್ತಿದ್ದೀವ್ರಿ. ಬರೋ ಮುಂದೆ ಹಾಗೆ ಅಲ್ಲಿ ಬಂದು ಊಟ ಮಾಡಕ್ಕೆ ಹೋಗ್ಬೇಕಿನ್ನಂತೇಳಿ ಊಟ ಹಾಕ್ಸ್ಕೊಂಡು ಬಂದೆ ನೋಡ್ರಿ. ಇಷ್ಟೆಲ್ಲ ವೆರೈಟಿ ಐತ್ರಿ. ಬಜ್ಜಿ, ಉಸಳಿ ಪಲ್ಯ, ಹಾಗೆ ಕಾಜು ಕುರ್ಮಾ, ಕುಂದ, ಗುಲಾಬ್ ಜಾಮೂನ, ಇಷ್ಟೆಲ್ಲ ವೆರೈಟಿ ಅಡುಗೆ ಇದು. ಮತ್ತು ಇದು ರೀ ಮೊಸರು, ರೊಟ್ಟಿ, ದಪಾಟಿ, ಚಪಾತಿ, ಸೈಡ್ ನೆನೆಸ್ಕೊಳಕ್ಕೆ ಗಜ್ರಿ, ಹಾಗೆ ಮೆಂತ್ಯ ಪಲ್ಯ, ಇನ್ನು ಸೌತೆಕಾಯಿ ಇಷ್ಟಿತ್ತು ರೀ. ಉಪ್ಪಿನಕಾಯಿ. ನನಗಂತೂ ಬಜ್ಜಿ ಅಂದ್ರೆ ತುಂಬ ಇಷ್ಟ. ಫಸ್ಟ್ ಬಜ್ಜಿನ ತಿನ್ನಕತ್ತೀನಿ ರೀ ನಾನು ಕೈ ಹಾಕಿ. ಎಲ್ಲೇ ಹೋದ್ರೆ ಮೀರಿ ಬಜ್ಜಿ ಅಂದರೆ ಇಷ್ಟ. ಮನೆ ಒಳಗಡೆನೂ ಬಜ್ಜಿ ಇಷ್ಟ ರೀ, ಹೊರಗಡೆ ಹೋದ್ರೆ ಮೀರಿ ಬಜ್ಜಿ ಇಷ್ಟ. ಸ್ವೀಟ್ ಅಂತ ಏನೂ ತಿನ್ನಕತ್ತೆ ಇಲ್ಲಿ ನೋಡ್ಬೇಕಾದ್ರೆ. ಫಸ್ಟ್ಗೆ ನಾನು ಗುಲಾಬ್ ಜಾಮೂನ್ ಹೆಂಗೈತೈತೆ ಟೇಸ್ಟ್ ಮಾಡಾಕತ್ತಿದ್ದೆ. ಗುಲಾಬ್ ಜಾಮೂನ್ ಅಂತೂ ತುಂಬ ಸ್ವೀಟ್ ಇತ್ತು. ಇನ್ನು ಊಟ ಮಾಡಿ ಹೊರಗೆ ಗಾಡಿ ಹತ್ತಕ್ಕೆ ಬರ್ತೀನಿ ರೀ. ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಆಕೆ ಅವಿ ನಾನು ಕುರ್ಸೇರಿ ಊಟ ಮಾಡ್ಕೋತಾರ ಅಜ್ಜಿ ಯಾರು ನಾವು ಅಷ್ಟ್ರು ಕೆಳಗಡೆ ಅವರೆಲ್ಲ ಕುರ್ಚಿ ಮ್ಯಾಗ ಕೂತು ಊಟ ಮಾಡತ್ತೀವಿ. ನಾವು ಕೆಳಗಡೆ ಕೂತ ಊಟ ಮಾಡಕತ್ತಿದ್ದೀವಿ ರೀ. ಊಟ ನಾವು ಎಲ್ಲಿ ಹೋದ್ರೆ ನಮ್ಮ ಪದ್ಧತಿ ಬಿಡಬಾರ್ದಿಲ್ರಿ. ಅದಕ್ಕೆ ನೋಡಿದ್ರಲ್ಲ ಸ್ನೇಹಿತರೆ ಮದುವೆ ಯಾವ ಥರ ಇತ್ತಂತ. ಮದುವೆ ಮುಗಿಸ್ಕೊಂಡು ಬಂದು ಮನೆಗೆ ಬಂದು 4 ಗಂಟೆಗೆ ಬಂದೀವ್ರಿ. ಬರಾನ ಆಡ ಬಿಟ್ಟೆ ರೀ. ಒಂದೂವರೆ ತಾಸು ಆಡ. ನನ್ನ ಡ್ಯೂಟಿನೇ ಸಂಜೆ ನೋಡ್ರಿ ಆಡ ಬಿಡೋದು ಡ್ಯೂಟಿ ಇರತ್ತೈತ್ರಿ. ಆಡುಗಳು ಮೇಯ್ಸುದ್ರಿ. ನನ್ನ ಅಂಗಡಿ ನೋಡ್ಕೋತು ಆಡ ಮೇಯ್ಸಬೇಕ್ರಿ. ನಾನು ಬೇಕಂತೇಳಿ ನಾ ಸಾಕೊಂಡಿನ್ರಿ. ಅದ್ರ ನನ್ನ ಜೀವನಕ್ಕೆ ಏನಾದರೂ ಮುಂದೆ ಹೆಲ್ಪ್ ಆಗ್ತೈತಿ ಅದ್ರದಿಂದ. ಹಾಗೆ ನನಗೆ ಟೈಮ್ ಪಾಸ್ ಆಗುತ್ತೆ. ಒಬ್ಬಳೇ ಇರುವಾಗ ಏನಾದರೂ ಏನೂ ಕೆಲಸ ಇಲ್ಲದೆ ಇರುವಾಗ ಆ ಥರ ಕೂಡ ನಾನು
ಕೆಲಸ ಮಾಡ್ಬೋದಲ್ಲ ಅಂಥೇಳಿ ನಾನು ಸಾಕೊಂಡೀನಿ ಅವ್ನ ಹಾಡುಗಳು. ಅದಕ್ಕೋಸ್ಕರ ಯಾರ ಮೇಗೂ ಡಿಪ್ರೆಂಟ್ ಆಗಬಾರ್ದು. ನಾನು ಎಲ್ಲೇ ಹೋದ್ರು ಮೀರಿ ಬಂದ ಕೂಡಲೇ ಅತ್ರನ್ನ ಬಿಡಬೇಕು ನೋಡ್ರಿ. ಇವತ್ತು ಇಡೀ ದಿನ ಕೆಲಸ ಮಾಡಿ ಒಂದೂವರೆ ತಾಸರಿ ಅದ್ರ ಜೊತೆ ಬಿಟ್ಟನಂದ್ರೆ ನನಗೂ ಒಂಥರ ಮನಸ್ಸಿಗೆ ನೆಮ್ಮದಿ ಇದ್ದಂಗೆ ಇರ್ತೈತೆ ನೋಡ್ರಿ. ಆಡ ಬಿಟ್ಟರಿ ಮನೆಗೆ ಬಂದು ಸೀರೆ ಕಳೆದು ಹೋಗೋದು, ಹೋಗಿ ಅಂಗಡಿ ಬಾಗ್ಲ ತೆರೆದು ಅಂಗಡಿ ಮುಂದೆ ಸಿಕ್ಕಾಪಟ್ಟೆ ಮಂದಿ ಕೂತು ಬಿಟ್ಟಿದ್ರಿ. ಮೊದಲೊಂದು ಲಗ್ಜರ್ ಬಂದಿತ್ರಿ ತುಂಬ್ಕೊಂಡ ಗಂಡ್ಮಕ್ಳದ್ರಿ. ಅವ್ರು ಏನು ಮಾಡ್ಯಾರಿ, ಸೆಕೆ ಆಗ್ಲತ್ತೈತೆನ ಎಲ್ಲರೂ ಅಲ್ಲೇ ಅಂಗಡಿ ಮುಂದೆ ಇಳ್ಕೊಂಡು ಕೂತಿದ್ರಿ ಎಲ್ಲ ಮಂದಿ. ಮದಿ ಮುಗಿಸ್ಕೊಂಬರೋಣ ಗೊತ್ತಿರ್ತೈತಲ್ಲ ಅದು ಊಟದ ಹೆಂಗಿತ್ತು, ಇದು ಊಟದ ಹೆಂಗಿತ್ತು, ಎಷ್ಟು ಮಂದಿ ಬಂದಿದ್ರು, ಎಷ್ಟು ಮಂದಿ ಇಲ್ಲ, ಈ ಥರ ಚರ್ಚೆ ಮಾಡ್ಕೋತು ಕೂತಿದ್ರಿ. ಅಲ್ಲೇ ಅಂಗಡಿಗೆ ಬಂದಿದ್ರು ಒಂದು 5-6 ಮಂದಿ, ಮತ್ತೆ ಊರನವ್ರು ಬಂದಿದ್ರು. 9:30 ಇಲ್ಲಿದ್ದು ಜಾಗ ಬಿಟ್ರೆ ನಾವು 11 ಗಂಟೆಗೆ ಹೋಗಿ ಮುಟ್ಟಿದ್ವಿ ರೀ ಬಿಜಾಪುರಕ್ಕೆ. ರಾಣಿ ಚೆನ್ನಮ್ಮ ಹಾಲ್ ಒಳಗಡೆ ಐತಿ ನೋಡ್ರಿ ಮದ್ವೆ. ಅದು ಹೋದಿವ್ರಿ. ಹೋಗೋಣ ಸೋದ ತಕ್ಷಣ ನಾಷ್ಟ ಮಾಡಿ ಒಂದು ಸ್ವಲ್ಪ ಸಮಯ ಕೂತು ಬಳಕ ಆಕೆ ಕಾಳು ಬಿಡೋದು 12:30 ಬಿದ್ದು ರೀ. ಬೆಳನ ಊಟ ಮಾಡಿ 1:30 ಲಗ್ಜರ್ದಾಗ ಬಂದು ಕೂತಾವ್ರಿ. 3:30 ಆದ್ರೂ ಬಿ ಲಗ್ಜರ್ದವ್ರು ಬಿಡಾಕನೇಲಿ ಇಲ್ರಿ. ಒಂದು ಸ್ವಲ್ಪ ಜನ ಬಂದು ಕೂತ್ರು ಬಿ ಮಿಕ್ಕಿದವರೆಲ್ಲ ಮತ್ತಿನ್ನ ಮದ್ವೆ ಮನ್ಯಾಗ ರೀ ಅಲ್ಲೇ. ಹಂಗಾಗ ನಾನು ಟೈಮ್ ಕೂತು ಸೆಕೆ ಆಗಾಕತ್ರಿ. ಇಟ್ಟು ಸಿಕ್ಕಾಪಟ್ಟೆ ನನಗರೆ ಯಾವಾಗ ನಮ್ಮ ಮೊದ್ಲಾಗ ಹೋಗೋದನ್ನ ಕಡಿಮೆ ರೀ ಮದ್ವೆಗೆ ಅಲ್ಲೇ ಇಲ್ಲೇ. ಇವತ್ತು ಅವ್ರು ನಿನ್ನೆ ಮದ್ವೆಗೆ ಒಟ್ಟೆ ಮೊನ್ನೆ ಈಗ 2 ವರ್ಷದಿಂದ ಒಂದು ಆಗಿತ್ರಿ ಕ್ಯಾವಿ ಮದ್ವೆ. ಅವ್ರ ಮನೆಯಿಂದ ಹೋಗಿದ್ದಿಲ್ಲ ನಾನು. ನಿನ್ನೆ ದೀಡ್ ನಮಸ್ಕಾರ ಹಾಕ್ಲಾಕ್ ಬಂದಿದ್ರಲ್ಲಿ ಅವ್ರ ಆಂಟಿ ಹರ್ಸುದ್ನೆ ಅಂದಿರು, ಬಾ ತಂಗಿ ಬಾ ಮದ್ವೆಗೆ, ಲಾಸ್ಟ್ ಮದ್ವೆ ಐತಿ ಹೆಣ್ಮಕ್ಳದು, ಬಾ ತಂಗಿ ಐತೆ ಅವ್ರಿಗೆ ನೀರು ಹಾಕಕ್ಕೆ ಹೋಗೋಣ, ನಾ ಪೂಜೆ ಮಾಡಾಕ್ತಿದ್ರಲ್ಲ ಅವಾಗ ಹೇಳಿದ್ರಿ. ಮತ್ತೆ ಮೊನ್ನೆ ಹೋದ ವರ್ಷ ಮದುವೆ ಅಕ್ಕ ಬಾ ನೀ ನನ್ನ ಮದ್ವೆಗೆ ತಪ್ಸಿದಿ ಬರ್ಬೇಕು ನೋಡತ್ತಂದರೆ. ನಮ್ಮ ಮನೆಯವ್ರು ಮುಂಜಾನೆ ಹೇಳಿ ಹೋಗಿದ್ರಿ, ನನ್ಗಂತೂ ಹೋಗೋದಾಗೋದಿಲ್ಲ, ಊರಾಗ ದೊಡ್ಡ ಗೌಡ್ರ ಮದುವೆ ಆಗ್ತೈತಿ, ಹೋಗು, ಏನೋ ನಮ್ಮ ಕೆಲಸ ಇದ್ರ ಮೇಲೆ ಬಿಟ್ಟು ಹೋಗು, 1-2-3 ತಾಸು ಇರ್ತೈತಿ, ಭಾಳ ಏನಿರಂಗಿಲ್ಲ. ಈಗಾರ ಏನೈತಿ ಬಟ್ಟೆ ಹೊಲಿದನು ಕಡಿಮೆ, ಬಟ್ಟೆ ಹೊಲಿದನು ಹೊಲ್ದು ಕೊಟ್ಟಿದ್ದಿ ಅವರು ಎಲ್ಲ. ಇನ್ನು ಹೋಗಿ ಬಾ ಏನಾಗಂಗಿಲ್ಲ, ಕುತ್ತಲೆ ಕುಂಡಿರ್ತೀನಿ, ನಿನ್ಗೆ ಎಂಥದ ಹೆಂಗಾರೆ ಹೇಳಬೇಕು ಅಂತೇಳಿ ಬೇಯ್ದು ಹೋಗಿದ್ರಿ ಮುಂಜಾನೆ. ನಮ್ಮ ಅರುಣ ಇದ್ದಂದ್ರೆ ಅವ್ರು ನಾನು ಕಳಿಸ್ಬಿಡ್ತಿದ್ದೆ, ದೊಡ್ಡವ ಆಗ್ತಿದ್ದ. ಇವ್ ಚಿನ್ನು ಒಬ್ಬನೇ ಹೊಂಟ್ರಿ, ಹೋಗಾಕತ್ತಾನ, ಎಲ್ಲಿ ಉಡಾತಾನ ಮಾಡ್ತಾನೆ ಏನು ಮಾಡ್ತಾನೇನೋ ಅಂತ ಹೇಳಿ ಹೋದೆ ನೋಡ್ರಿ ಸ್ನೇಹಿತರೆ. ಇವತ್ತು ಮದ್ವೆಗೆ ಹೋಗಿ ಬಂದಿರಿ. ಫುಲ್ಲು ಸುಸ್ತಾಗಕತ್ತೈತ್ರಿ. ಅಲ್ಲಿದು ಊಟ ಅದು ಎಲ್ಲ ಉಂಡ್ರಿ. ನನಗರೆ ಇನ್ನಮ್ಮನ ಬರೀ ನೀರು ಕುಡಿದ್ರಿ, ಚಂತನ ನೀರು ಕುಡಿದ್ರಿ. ಇಷ್ಟು ವೆರೈಟಿ ಅಡುಗೆ ಮಾಡಿದಂತ್ರ ಅದೇನು ಹೇಳಕ್ಕೆ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ತಿನ್ನೋದು ಕರೆ ರೀ, ಜನ ಅಷ್ಟು ವೇಸ್ಟ್ ಮಾಡ್ತಾರೆ ಅಡುಗೆ. ಯಪ್ಪ ಹೇಳ್ಬಾರ್ದ್ರಿ, ಅಷ್ಟು ಸ್ವಲ್ಪ ವೇಸ್ಟ್ ಮಾಡೋ ಅಡುಗೆಗಳಿಗೆ ಎಷ್ಟೋ ಮಂದಿ ಬದುಕ್ತಿರ್ತಾರೆ ಕರೆ, ಅದನ್ನ ಅರ್ಥ ಮಾಡ್ಕೊಳಂಗಿಲ್ರಿ. ವೇಸ್ಟ್ ಆಗ್ತೈತೆ ನೋಡ್ರಿ. ಹಂಗೆ ಅಂತ ಮತ್ತು ಮದ್ವೆಗಳು ರೀ ಎಷ್ಟೆಲ್ಲ ಜನ ಬಂದಿದ್ರಿ. ಒಂದು 5-6 ಸಾವಿರ ಜನ ಇರ್ಬೋದು ಅನಿಸ್ತೈತ್ರಿ ನನಗರೆ. ಆಲ್ಮೋಸ್ಟ್ ಅಷ್ಟು ಜನ ಇದ್ರೆ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ರೀ. ಜಾಸ್ತಿ ಹೆಂಗಂದ್ರೆ ರೀ, ಎಲ್ಲ ಜನ ಊರನವ್ರು ಇದ್ದಾಗ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಭಾಳ ಮುಜುಗರ ಆದಂಗೆ ಆಗ್ತೈತ್ರಿ. ಜಾಸ್ತಿ ಮಾಡೇ ಇಲ್ರಿ ನಾನು ವಿಡಿಯೋನ. ಶಾರ್ಟ್ ವಿಡಿಯೋ ಹಾಕಿನ್ರಿ ಅವಾಗನ. ಅವ್ರು ಜಿ ಕನ್ನಡ ಒಳಗಡೆ ಬಂದಿದ್ರಲ್ಲ ರೀ, ಸರಿಗಮಪ ಒಳಗೆ ರಿಯಾಲಿಟಿ ಶೋಕ್ಕೆ ಬಂದವ್ರಿ, ಸಿಂಗರ್ಗಳು ಬಂದಿದ್ರಿ ಅಲ್ಲಿ ಸಾಂಗ್ ಹಾಡಕ್ಕೆ. ಅವರು ಸ್ವಲ್ಪ ಶಾರ್ಟ್ ವಿಡಿಯೋ ಕಟ್ ಮಾಡಿ ಅಲ್ಲಿದ್ದಲ್ಲೇ ಅಪ್ಲೋಡ್ ಮಾಡೀನ್ರೆ. ಅವನ್ನೇ ಜಾಸ್ತಿ ಮಾಡೀನ್ರಿ. ನಾವು ಲಾಂಗ್ ವಿಡಿಯೋ ಭಾಳ ಮಾಡ್ಕೊಂಡೇ ಇದ್ದಿದ್ದಿಲ್ರಿ. ಇವಾಗ ನೋಡ್ರಿ 10:30 ಟೈಮ್. ಅಂಗಡಿಗೆ ನೋಡ್ರಿ ನಾನು ಚಂತನ ಕೂತಾಗ ವ್ಯಾಪಾರ ಆಗಂಗಿಲ್ರಿ. ಇವತ್ತು ಸಂಜೆ 5 ಗಂಟೆ ಹಿಡ್ಕೊಂಡು 1,000 ರೂಪಾಯಿ ವ್ಯಾಪಾರ ಆಗೈತ್ರಿ. ಅದು ಒಂದು ಖುಷಿ ನೋಡ್ರಿ ನನಗೆ. ಇಡೀ ದಿನ ಚಂತನ ಕೂತ್ರು ಒಮ್ಮೆ ಆಗಂಗಿಲ್ಲ ವ್ಯಾಪಾರ. ಎಲ್ಲರೂ ಹೋಗಿ ಬರೋಣ ಆಯ್ತೋ ಏನೋ ಗೊತ್ತಿಲ್ಲ, ಮನುಷ್ಯಾಗ ಅದು ಒಂದು ಖುಷಿ ಆದಂಗೆ. ಚಂತನ ಕೂತ್ರು ಹೋಗಿದ್ರು ಮೀರಿ ನನ್ನ ಕೆಲಸ ಆದಂಗೆ ಆತಲ್ಲ. ಬಟ್ಟೆ ಅಷ್ಟೇ ತೊಳೆದು ಹಾಕ್ಲಿಲ್ಲ ರೀ, ಮುಂಜಾನೆ ಜಲ್ದಿ ಹೋಗ್ಬಿಟ್ಟಿವ್ರಿ. ಬಟ್ಟೆ ಇಲ್ಲ, ಮತ್ತು ಅಡುಗೆನೂ ಇಲ್ಲ ರೀ. ನಮ್ಮ ಮನೆಯವ್ರು ಮುಂಜಾನೆ ಚಹಾ ಕುಡ್ದು ಹೋದವ್ರಿ. ನನ್ನ ಮಗಂದು ನಂದು ಅಲ್ಲೇ ಊಟ ಆಯ್ತು ರೀ. ನಿನ್ನೆ ರಾತ್ರಿ ಅಂತ ಒಂದು ಸ್ವಲ್ಪ ಸಾಂಬಾರು ಇತ್ತು, ರೊಟ್ಟಿ ಇತ್ತು ರೀ, ರಾತ್ರಿ ಮಾಡಿದ್ದು ಎಲ್ಲ ಹಾಗೆ ಉಳ್ದಿದ್ದು ರೀ. ಮಧ್ಯಾಹ್ನ ಬಂದು ಊಟ ಮಾಡ್ತಾರ ನಾ ಮಾಡಿದ್ದಾರೆ. ಅವ್ರು ಬಂದೇ ಇಲ್ರಿ. ನಾವು ಇದ್ರೇನ ಫೋನ್ ಹಚ್ರನ ಬರ್ತಾರೆ, ಇಲ್ಲಾಂದ್ರೆ ಬರಂಗಿಲ್ರಿ. ಅಲ್ಲೇ ಅವರು ಹೊಲದಾಗ ಕೆಲಸ ಮಾಡೋರು ಏನೋ ಊಟಕ್ಕೆ ಕೊಟ್ರಂದ್ರೆ ಅಲ್ಲೇ ಊಟ ಮಾಡಿ ಸುಮ್ಮನೆ ಇದು ಮಾಡಿಬಿಡ್ತಾರೆ. ನಾವು ಅಡುಗೆ ಮಾಡಿದ್ವಿ ಬರ್ರಿ ಅಂದ್ರೆ ಬರ್ತಿರ್ತಾರೆ ಮನೆಗೆ. ನಾವು ಫೋನ ಹಚ್ಚಿಲ್ರಿ, ನಾವು ಹೋಗಿಬಿಟ್ಟಿದ್ವಿರ್ಲೆ ಮದ್ವೆಗೆ. ನಾವು ಹೋಗ್ತೀವತ್ತು ಹೇಳಿಲ್ರಿ. ಈಗ ಹಚ್ಚರು ನಮ್ಮ ಮನೆಯವ್ರು ಫೋನ್ ಸ್ವಿಚ್ ಆಫ್ ಬರಾಕತ್ತೈತ್ರಿ ರೀ. ಯಾಕೇನೋ ಇನ್ನೂ ಬಂದೇ ಇಲ್ರಿ. ಟೈಮ್ 10 ಗಂಟೆ ಆಗೈತ್ರಿ, ಇನ್ನೂ ಬಂದೇ ಇಲ್ರಿ. ಪಾಪ ಏನು ಮಾಡೋದು, ನಮಗೋಸ್ಕರ ಅವ್ರು ಕಷ್ಟಪಡ್ತಾರೆ, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ.
ಅವ್ರು ಅಷ್ಟು ಕಷ್ಟಪಡ್ತಾರೆ ಅಂದ್ರೆ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅನ್ನುವಂಥ ಭಾವನೆ ನೋಡ್ರಿ ನಂದು. ಯಾರೆಲ್ಲ ಇದೇ ಥರ ನಿಮ್ಮ ಮನೆಯವರಿಗೆ ಸಪೋರ್ಟ್ ಮಾಡಿದ್ರೆ, ಸ್ವಲ್ಪನಾದ್ರೂ ಸಪೋರ್ಟ್ ಮಾಡ್ರೆ ಅವರಿಗೆ ಹೆಲ್ಪ್ ಆದಂಗೆ ಆಗ್ತೈತ್ರಿ. ಕೈ ಕಟ್ಕೊಂಡು ಕುಂಡ್ರಬಾರ್ದ್ರಿ ಯಾರು ಹೆಣ್ಮಕ್ಳು. ಒಬ್ರು ದುಡಿತಾರಂದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಸ್ವಲ್ಪನಾದರೂ ಅನ್ನೋದು ನನ್ನ ಭಾವನೆ ನೋಡ್ರಿ. ಪಾಪ ಅವ್ರಿಗೆ 10 ಗಂಟೆ ಆದ್ರ ಮೇಲೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನಾನು ಏನಾದರೂ 1-2 ಬ್ಲೌಸ್ ಹೊಲ್ತೀನಿ ಅಂದ್ರೆ ಇವತ್ತು ಇದು ಆಗ್ತಿದ್ರೆ ನಂದೇ ಬ್ಲೌಸ್ ಹೊಲ್ಕೋಬೇಕಂತ ಹಾಸಾಕತ್ತಿದ್ದೆ. ನಾನು ಯಾರು ಹೆಣ್ಮಕ್ಳು ಜಾಸ್ತಿ ಹೋಗಂಗಿಲ್ಲೇನೋ ಅಂತ ನಾನು ಮಾಡಿದ್ದೆ ರೀ. ಮತ್ತಿನ್ನು ಮಂಗಳವಾರ ಒಂದು ಮದುವೆ ಐತ್ರಿ, ಅವಾಗ ಹೋದ್ರ ಆತತ್ ನಾ ಮಾಡಿದ್ದೆ. ನಮ್ಮ ಮನೆಯವ್ರು ಮತ್ತು ಮುಂಜಾನೆ ಹೇಳಿ ಹೋಗಿದ್ರು. ಮತ್ತು ಅವ್ರ ಹೆಣ್ಮಕ್ಳೆಲ್ಲ ಬಾ ತಂಗಿ ಬಾ ಅಂತ ಒದ್ರಾಕತ್ರೆ. ನಮ್ಮ ಅಂಗಡಿ ಮುಂದೆ ಗಾಡಿಗಳು ತರಿಬಿದಾಗ ಏನು ಮಾಡೋಕೆ ಸಾಧ್ಯ ಇಲ್ಲ. ಬೇರೆ ಕಡೆ ಇತ್ತಂದ್ರೆ ನಡೀತಿದ್ರಿ. ನಿನ್ನ ಅಂಗಡಿ ಕೆಲಸನ ನೋಡ್ಕೋತ ಕುಂಡಿರ್ತಿಲ್ಲ ಅಂತ ಹೆಣ್ಮಕ್ಳು ಗೊತ್ತೈತಿರ್ಲೆ. ಬರೀ ನಾವೆಲ್ಲ ಹೊಂಟಿದ್ದೀವಲ್ಲ, ನಿನ್ನ ಅಂಗಡಿ ಕೆಲಸ ಮಾಡ್ಕೋತ ಕುಂಡಿರ್ತಿಲ್ಲ, ನಮಗಿಲ್ಲ ಇರಂಗಿಲ್ಲ ದಗದು ಹಿಂಗೆ ಮಾತಾಡ್ತಾನೆ. ಏನು ಯಾಕೆ ಆಗೋಲಕ್ಕ ಬಿಡು, ಇವತ್ತೊಂದು ದಿನ ಹೋಗಿ ಬಂದ್ರೆ ಆತತ್ತಿ ಹೇಳಿ ಸುಮ್ಮನೆ ಆಡ್ಕೊಳ್ಳೋರು ಬಾಯಿಗೆ ಯಾವತ್ತು ಕಾಯಂ ಮಾತು ಸಿಕ್ಕೊಂಡಂಗೆ ಆಕೈತ್ಲಿ ಅತಿ. ಹೋಗಿ ಬಂದೆ ನೋಡ್ರಿ ಸ್ನೇಹಿತರೆ. ಇವತ್ತು ಮದ್ವೆಗೆ ಹೋಗಿ ಫುಲ್ ಎಂಜಾಯ್ ಮಾಡಿ ಬಂದಿದ್ದೀವಿ ರೀ. ಎಷ್ಟೆಲ್ಲ ಜನ ರೀ. ಹಾಗೆ ಆ ಸಿಂಗರ್ನ ಡೈರೆಕ್ಟಾಗಿ ನೋಡಿದ್ದು ನನಗೂ ತುಂಬ ಖುಷಿ ಆಯ್ತು ರೀ. ಅವ್ರ ಹತ್ರ ಹೋಗಿ ಆ ವಿಡಿಯೋ ಮಾಡ್ಕೋಬೇಕು, ಮಾತಾಡ್ಸ್ಬೇಕು ಅನ್ನೋದು ನಮ್ಮ ಹಳ್ಳಿ ಕಡೆ ಜನ ಹಂಗಂದ್ರೆ ರೀ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದಿಬ್ರು ಹುಡುಗಿಯಾರು ಬರಾಕತ್ತಿದ್ರಿ, ಬರಾಕತ್ತಾನ ಹೋಗ್ಬೇಕಂತ ಹೊಂಟಿವ್ರಿ. ಅವ್ರಿಗೆ ಹೋಗಿ ಅವ್ರ ಹತ್ರ ಹೋಗಿ ಸೆಲ್ಫಿ ತಕ್ಕೋಬೇಕು, ಅವ್ರ ಜೊತೆ ಮಾತಾಡ್ಸ್ಬೇಕು ಅಂತ ನಾವು ಒಂದು 2-3 ಮಂದಿ ಹುಡುಗಿಯಾರು ಬರಾತಿದ್ರೆ ಸಡನ್ಲಿ ಅವಾಗೆ ಊಟ ಮಾಡೋಕೆ ಹೋಗೋಣ ಬರ್ರಿ ಅಂತ ಓದರ್ಲತ್ತ. ನಾವು ಅಷ್ಟೇ ಹಿಂದೆ ಉಳಿತೀವಿ ಬಾ ಅತ್ತೆ ಮತ್ತೆ ಬಂದುಬಿಟ್ಟೆ ರೀ. ಅವಾಗ ಇವತ್ತಿನ ಡೇ ಹಿಂಗೆ ಹೋತ್ ನೋಡ್ರಿ ಸ್ನೇಹಿತರೆ. ಇಷ್ಟು ಹೆಂಗೆ ಅನ್ಸಿತ್ತಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತ ಮರ್ಯಾಕೆ ಹೋಗ್ಬೇಡ್ರಿ. ಅದ್ದೂರಿಯಾಗಿ ಮದ್ವೆ ಐತ್ರಿ. ನಮ್ಮಂಥ ಮಿಡಿಲ್ ಕ್ಲಾಸ್ದವ್ರು ಮಾಡ್ಕೊಳ್ಳೋ ಅಂಥ ಮದ್ವಿನ ಅಲ್ರಿ. ಮತ್ತು ಆ ಥರ ವೆರೈಟಿ ಅಡುಗೆ ಕೂಡ ಮಿಡಿಲ್ ಕ್ಲಾಸ್ ಮದ್ವೆ ಒಳಗಡೆ ಜಾಸ್ತಿ ಮಾಡಂಗಿಲ್ಲ. ಐಸ್ ಕ್ರೀಮ್ ಕೂಡ ಇದ್ದು ರೀ. ಐಸ್ ಕ್ರೀಮು, ಪಾನ್ ಪರ ಇಷ್ಟೆಲ್ಲ ವೆರೈಟಿ. ನಾನು ಐಸ್ ಕ್ರೀಮ್ನು ತೊಗೊಳಿಲ್ಲ, ಪಾನ್ ಪರನೂ ತೊಗೊಳಿಲ್ಲ. ನನಗೆ ತಿನ್ನಕ್ಕೆ ನಾನು ಅಂಗಡಿ ಒಳಗಡೆನ ಇದು ಮಾಡ್ತೀನಿ ಅಂದ್ರೆ ನಾನು ಜಾಸ್ತಿ ತಿನ್ನಂಗಿಲ್ಲ. ಇನ್ನು ಹೋದಲ್ಲಿ ನನಗೆ ಇಷ್ಟನ ಆಗಂಗಿಲ್ಲ. ಮಜ್ಜಿಗೆ ಇತ್ರಿ ಕುಡಿಲಾಕ, ಮಜ್ಜಿಗೆ ಕುಡಿದು ಬಂದೀವಿ ನೋಡ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಯಾರಿಗಾದರೂ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ರೀ. ತುಂಬ ಟೈಮ್ ಆಗಿದ್ದು, ಸುಸ್ತು ಬರಾಕತ್ತೈತೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ. 8 ನಿಮಿಷ ಆಗಾಕ್ಬೋತ್ರಿ ನಿಮ್ಮ ಜೊತೆನೇ ಮಾತಾಡ್ಕೋ. ಟೈಮ್ ಹೆಂಗೆ ಹೋಗ್ಕೋತೆ ಗೊತ್ತಾಗಲಿಲ್ಲ ನನಗೆ. ಇವತ್ತು ಇಡೀ ದಿನ ಹೋತ್ರೆ ಬರೋಣ. ಆದಷ್ಟು ವ್ಯಾಪಾರ ಆಯ್ತಲ್ಲ, ಅದು ಒಂದು ಮನ್ಸಿಗೆ ಖುಷಿ ಆದಂಗೆ ಆತ್ರೆ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತೆ ನನ್ನ ರುಟೀನ್ ನಾಳೆ ಹಿಡಿದು ಮತ್ತೆ ನನ್ನದೇ ರುಟೀನ್ ಚಾಲೂ ಇರ್ತಿದ್ರೆ ಅದೇ ಥರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ಸಪೋರ್ಟ್ ಮಾಡಿರಿ. ಹಾಗೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ನೀವು ಎಷ್ಟು ಶೇರ್ ಮಾಡ್ತೀರಿ ಹಾಗೆ ನಾವು ಬೆಳೆಯೋಕೆ ಸಾಧ್ಯ ಆಗ್ತೈತೆ ನೋಡ್ರಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ. ಬಾಯ್ ಎಲ್ಲರಿಗೂ.